ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಡಗಾಸ್ ಯಾತ್ರಾ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಇವತ್ತಿನ ಎಪಿಸೋಡಲ್ಲಿ ನಾವು ವಿಯೆಟ್ನಾಂ ಪ್ರವಾಸದ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವಿಯೆಟ್ನಾಂ ಎಲ್ಲಿದೆ, ಅಲ್ಲಿ ಏನು ನೋಡಲಿಕ್ಕೆ ವಿಶೇಷವಾದಂಥ ಸ್ಥಳಗಳಿದೆ, ಅಲ್ಲಿನ ವಿಶೇಷತೆ ಏನು ಇತ್ಯಾದಿ ವಿಚಾರಗಳ ಬಗ್ಗೆ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಅಡಗಾಸ್ ಯಾತ್ರಾ ಸ್ಥಾಪಕರಾದ ನಾಗರಾಜ್ ಅಡಿಗ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವ್ರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ ಅಡಿಗ. ನಮಸ್ತೆ. ಅಂದ ಹಾಗೆ ವಿಯೆಟ್ನಾಂ ಅಂದೊಡನೆ ಅಲ್ಲಿನ ಒಂದು ನೇಚರ್ ಬಹಳ ಚೆನ್ನಾಗಿದೆ ಅಂತ ಹೇಳ್ತಾರೆ. ಸೊ ಜೊತೆಗೆ ಅಲ್ಲಿ ನೋಡಲಿಕ್ಕೆ ಇರುವಂಥ ಸ್ಥಳಗಳು ಏನು, ಅಡಗಾಸ್ ಯಾತ್ರೆಯಿಂದ ಪ್ರವಾಸಿಗರಿಗೆ ಯಾವ ರೀತಿಯ ಅನುಕೂಲಗಳನ್ನು ಕಲ್ಪಿಸಿಕೊಡ್ತೀರಾ ಅಂತ ನಮ್ಮ ವೀಕ್ಷಕರಿಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀರಾ ಅಂತ. ಆ್ಯಕ್ಚುಲಿ ವಿಯೆಟ್ನಾಂ ಬಗ್ಗೆ ಹೇಳಬೇಕು ಅಂದರೆ ಒಂದು ಎಪಿಸೋಡಲ್ಲಿ ಆಗುವಂಥ ಕೆಲಸ ಅಲ್ಲ ಅದು. ಅಷ್ಟೊಂದು ಇದೆಯಾ? ಅಷ್ಟೊಂದು ನೇಚರು, ಓಕೆ, ಗ್ರೀನ್ರಿ ಇರ್ಬೋದು, ಬೆಟ್ಟದ ನಡುವೆ ನೀರು, ನೀರಿನ ನಡುವೆ ಬೆಟ್ಟ, ಏನಿಲ್ಲ ಏನು ಇದೆ ಅಂತ ಹೇಳುವಂಥದ್ದು. ವಿಯೆಟ್ನಾಮು ಸ್ವಲ್ಪ ಬುದ್ಧಿಸಮು ಮತ್ತು ಈ ಥರದ್ದು ಕನ್ಫ್ಯೂಷನ್ಸು, ಈ ಥರದ್ದು ಕಲ್ಚರ್ ಫಾಲೋ ಮಾಡ್ತಾರೆ. ಹಾಗೆ ಇತ್ತೀಚೆಗೆ ವಿಯೆಟ್ನಾಮಲ್ಲಿ ನಮ್ಮ ಹಿಂದೂ ಧರ್ಮದ ಕೆಲವು ಇತ್ತು ಅಂತ ಹೇಳೋದಕ್ಕೆ ಶಿವಲಿಂಗವು ಸಿಕ್ಕಿದೆ, ಪತ್ತೆ ಆಗಿದೆ. ಈಗ ವಿಯೆಟ್ನಾಮು ಒಂದು ಐಲ್ಯಾಂಡು, ಒಂದು ಕೆಲವು ಐಲ್ಯಾಂಡ್ಗಳ ದೇಶ. ಹೇಳಬೇಕು ಅಂದರೆ ವಿಯೆಟ್ನಾಮು ನಾವು ಒಂದು 3-4 ಒಂದು ಸೆಂಟ್ರಲ್ ಮಾಡಿಕೊಂಡು ಪ್ರವಾಸ ಮಾಡುವಂಥದ್ದು. ಒಂದನೇದಾಗಿ ಹನಾಯಿ ಅಂತ ಒಂದು ಸಿಟಿ ಉತ್ತರ ಭಾಗದಲ್ಲಿ ಬರ್ತದೆ. ಓಕೆ, ಉತ್ತರ ಭಾಗದಲ್ಲಿ ಈ ಹನಾಯಿ ಸಿಟಿಯನ್ನು ನಾವು ಬೇಸ್ ಮಾಡಿಕೊಂಡು, ಹನಾಯಿ ಒಂದು ಬ್ಯೂಟಿಫುಲ್ ಸಿಟಿ. ಹಿಂದೆ ಚೈನಾದವ್ರಿಗೆ ಅವ್ರಿಗೆಲ್ಲ ವಾರಲ್ಲಿ ನಡೀತಾ ಇದ್ದವಾಗ, ಆಮೇಲೆ ಅವರ ನಾಯಕ ಹೊಚಿಮಿನ್ ಅಂತ ಒಬ್ಬ ನಾಯಕ, ಅವ್ರದ್ದು ಎಲ್ಲ ಅಲ್ಲಿ ವ್ಯವಸ್ಥೆ ಇದೆಲ್ಲ ಇದೆ. ಬಿಲ್ಡಿಂಗು, ಸ್ಮಾರಕ ಎಲ್ಲ ಕಟ್ಟಿದ್ದಾರೆ. ಆಮೇಲೆ ಒಂದು ಪಿಲ್ಲರಲ್ಲೇ ಒಂದು ಬುದ್ಧಿಸ್ಟ್ ಟೆಂಪಲ್ ಕಟ್ಟಿದ್ದಾರೆ. ಹೌದಾ? ಅದೆಲ್ಲ ನೋಡುವಂಥದ್ದು. ಆಮೇಲೆ ಹನಾಯಿ ಅನ್ನೊಂದು ಸೈಕಲಲ್ಲೇ ಒಂದು ಟೂರ್ ಮಾಡೋದು, ಓಲ್ಡ್ ಸಿಟಿ ಮಾಡುವಂಥದ್ದು. ಆಮೇಲೆ ಹನಾಯಿಯಲ್ಲಿ ಒಂದು ಪಫೆಟ್ ಶೋ ಆಗುತ್ತೆ, ಪಫೆಟ್ ಶೋ. ಅದು ಒಂಥರ ವಾಟ್ರಲ್ಲಿ ಮಾಡುವಂಥದ್ದು, ಅವ್ರದ್ದು ಒಂದು ಕಲೆ. ಓಲ್ಡ್ ಹನಾಯಿ ಎಲ್ಲ ಅಂತ ನೋಡುವಂಥದ್ದು. ಈ ಹನಾಯಿ ಸಿಟಿಯಲ್ಲೇ ಇಷ್ಟಿದೆ. ಇನ್ನು ಹೊರಗಡೆ ಎಷ್ಟಿದೆ ಅಂತ ಹೇಳಿದರೆ, ನಿಮಗೆ ಒಂದು ನಿನ್ ಬಿನ್ ಅಂತ ಒಂದು ಪ್ರಾಂತ್ಯ, ಅಲ್ಲಿ ನಿಮಗೆ ಏನು ಅಂತ ಹೇಳಿದರೆ ನೀರುಗಳ ಮಧ್ಯೆ ದೊಡ್ಡ ದೊಡ್ಡ ಬೆಟ್ಟಗಳು, ಕೇವ್ಸ್. ನೀವು ಆ ಬೆಟ್ಟಗಳ, ಆ ಕೇವ್ಸ್ ಬೆಟ್ಟ, ದೊಡ್ಡ ದೊಡ್ಡ ಬೆಟ್ಟ ಇದೆಯಲ್ಲ, ನೀರಿನಲ್ಲಿ ಸಣ್ಣ ಸಣ್ಣ ಬೋಟಲ್ಲಿ ತೇಲ್ತಾ ಹೋಗ್ತೀರಾ, ಬೋಟ್ನಲ್ಲಿ ಬೋಟಿಂಗ್ ಮಾಡ್ಕೊಂಡು. ನಿನ್ಬಿನ್ನಲ್ಲಿ? ಹೌದು. ಆ ಬೋಟ್ನಲ್ಲಿ ಹೋಗುವಾಗ ನೀವು ಎಷ್ಟೋ ಕೇಬಲ್ಗಳ ಒಳಗಡೆಯಿಂದ, ಹೌದು, ನೀರಿನೆಲ್ಲ ಹೋಗ್ತೀವಿ. ಎತ್ತರ ಮೇಲ್ಗಡೆ ಬೆಟ್ಟ ಪಾಸ್ ಆಗ್ತೀವಿ, ಮತ್ತೊಂದು ಲೇಕ್ ಥರ, ದೊಡ್ಡ ಅದ್ಭುತ ಬೆಟ್ಟ, ಅದ್ಭುತ. ಇಲ್ಲಿ ನಿಮಗೆ ಕಿಂಗ್ ಕಾಂಗ್ ಲೀವ್ಸ್ ಅಂತ ಪಿಕ್ಚರ್ ಹೆಸರು ಕೇಳಿರ್ಬೋದು. ಆ ಹಾಲಿವುಡ್ ಪಿಕ್ಚರ್ ಶೂಟ್ ಆಗಿದ್ದ. ಹೌದು, ಕಿಂಗ್ ಕಾಂಗ್ ದೊಡ್ಡ ದೈತ್ಯ. ಲಾಸ್ಟಲ್ಲಿ ಎಲ್ಲ ಎಲ್ಲ ಸುಟ್ಟೋಗಿದ್ದ ಅವಶೇಷ, ಕೆಲವೊಂದು ಬೋಟ್ ಗೀಟದ್ದೆಲ್ಲ ಬಿಟ್ಟೋಗಿದ್ದಾರೆ. ಅಂದರೆ ಒಂದು ರಿಮೆಂಬರೆನ್ಸಿ ಇಲ್ಲಾಗಿದ್ದು ಅನ್ನೋದಕ್ಕೆ. ಒಂದು ನಿನ್ಬಿನ್ ಪ್ರಾಂತ್ಯ. ಇಲ್ಲಿ ಏನು, ನೀರಿನೊಳಗೆ ಬೆಟ್ಟ, ನೀರೊಳಗೆ ಬೆಟ್ಟ ಅಥವಾ ಬೆಟ್ಟದೊಳಗೆ ನೀರು ಅಂತ ಹೇಳ್ತಿರೋ, ಇದು ಒಂಥರ ಅದ್ಭುತವಾದಂಥ ನಿನ್ಬಿನ್ ಅಂತ ಬಹಳ ಪೌರಾಣಿಕವಾಗಿ ಹಿಂದೆ ಕ್ಯಾಪಿಟಲ್ ಆಗಿತ್ತು, ಅಂದರೆ ಐತಿಹಾಸಿಕವಾಗಿ ಕ್ಯಾಪಿಟಲ್ ಆಗಿತ್ತು ಅಂತಲೂ ಹೇಳ್ತಾರೆ. ಇದು ಉತ್ತರ ಭಾಗದಲ್ಲಿ ಬರ್ತದೆ. ಓಕೆ. ಆಮೇಲೆ ಇನ್ನೊಂದು ಹಾಲಾಂಗ್ ಬೇ ಅಂತ. ಹಾಲಾಂಗ್ ಬೇ, ಹೌದು, ಬಹಳ ಫೇಮಸ್ ಅದು. ಓಕೆ. ಫೇಮಸ್ ಅಂದರೆ ವರ್ಲ್ಡ್ ಹೆರಿಟೇಜ್, ಯುನೆಸ್ಕೋ ವರ್ಲ್ಡ್ ಹೆರಿಟೇಜಲ್ಲಿ ಸೇರಿಸಿದ್ದಾರೆ. ಆ ಬೆಟ್ಟಗಳು ಮತ್ತು ಬ್ಯಾಕ್ ವಾಟರ್, ಸಮುದ್ರದ್ದು ದೊಡ್ಡ ದೊಡ್ಡ ನೀವು ಅಲ್ಲಿ ರಾತ್ರಿ ಕ್ರೂಸ್ನಲ್ಲೇ ಉಳಿಸ್ತೀವಿ ನೀವು. ದೊಡ್ಡ ದೊಡ್ಡ ಕ್ರೂಸ್, 5 ಸ್ಟಾರ್ ಪ್ರೀಮಿಯಂ, 4 ಸ್ಟಾರ್ ಪ್ರೀಮಿಯಂ, ಒಳ್ಳೊಳ್ಳೆ ಲಕ್ಸುರೀಸ್ ಕ್ರೂಸ್. ಆ ಕ್ರೂಸಲ್ಲಿ ಏನಿಲ್ಲ, ಏನಿದೆ, ಅದೇ ಒಂದು ಅನುಭವ ಅಲ್ಲ. ಬ್ಯೂಟಿಫುಲ್. ಆಮೇಲೆ ಅಲ್ಲಿ ಕೇವ್ಸಿಗೆ ಹೋಗ್ತೀವಿ. ಆಮೇಲೆ ಹಿಂದೆ ಅವರು ರಷ್ಯಾದವರು ಜೊತೆಗೆ ಅವ್ರದ್ದು ಸಂಪರ್ಕ ಇತ್ತು ಅನ್ನೋದಕ್ಕೆಲ್ಲ ಒಂದಿಷ್ಟು ತೋರಿಸ್ತೀವಿ. ಆಮೇಲೆ ಹಾಲಾಂಗ್ ಬೇ ಅನ್ನೋದು ವರ್ಲ್ಡಲ್ಲಿ ಹೊಸ ನೇಚರಲ್ಲಿ 7 ವಂಡರ್ಸ್ ಅಂತ ಮಾಡಿದ್ದಾರೆ. ಆ 7 ವಂಡರ್ಸಲ್ಲಿ ಹಾಲಾಂಗ್ ಬೇ ಸಹ ಒಂದು. ಅದಕ್ಕಾಗಿ ಹಾಲಾಂಗ್ ಬೇಯಲ್ಲಿ ಒಂದು ನೈಟ್ ಸ್ಟೇ ಮಾಡ್ತೀವಿ. ಇದನ್ನು ಇಷ್ಟು ನಾವು
ಈ ಹನಾಯಿನ ಸೆಂಟರ್ ಮಾಡ್ಕೊಂಡು ನೋಡ್ಬೋದು. ಆಮೇಲೆ ಇನ್ನೊಂದು ಸಾಪ ಅಂತ ಇದೆ, ಫುಲ್ ಸಾಪ, ಅದು ಸಹ ಒಳ್ಳೆ ನೇಚರ್ ಇರುವಂಥ ಸ್ಥಳ. ಅಲ್ಲೂ ಟ್ರೈನು ಮತ್ತು ಬೇಕಾದಷ್ಟು ನೇಚರ್, ನೀವು ಗ್ರೀನ್ರಿ ನೋಡಬೇಕು ಅಂತ ಹೇಳಿದರೆ ಗ್ರೀನ್ ಆ ಸಾಪದಲ್ಲಿ ನೇಚರ್ ನೋಡುವಂಥದ್ದು, ಬೆಟ್ಟಗಳು ನೋಡುವಂಥದ್ದು ಇದೆ. ಇನ್ನೊಂದು ಐಲ್ಯಾಂಡ್ ಬಂದು ದನಾಂಗ್ ಅಂತ ಹೇಳಿ. ದನಾಂಗ್ ಅಂತ ಹೇಳಿದರೆ, ದನಾಂಗ್ ಅಂದ ತಕ್ಷಣ ಬಾಣ ಹಿಲ್ಸ್ ಅಂತ ಹೇಳ್ಬಿಡ್ತಾರೆ. ಬಾಣ ಹಿಲ್ಸ್ ಅಂತ ಭಾಳ ಫೇಮಸ್. ಬಾಣ ಹಿಲ್ಸ್ ಅಂದರೆ ದನಾಂಗ್ ಅಂದರೆ ನೀವು ಗೋವಾವನ್ನು ಕಲ್ಪನೆ ಮಾಡ್ಕೊಳ್ಬೋದು, ಅಂದರೆ ಬೀಚ್ ಸೈಡ್ ಆ ಥರದ ಸಿಟಿ ಅಂತ. ದನಾಂಗಲ್ಲಿ ಒಂದು ಬ್ರಿಡ್ಜ್ ಇದೆ. ಬ್ರಿಡ್ಜಲ್ಲಿ ಎವ್ರಿಡೇ ನೈಟು ಈ ಕ್ರ್ಯಾಕರ್ಸು ಪಟಾಕಿದು ಶೋ ಆಗುತ್ತೆ ಪ್ರತಿದಿನ. ಭಾಳ ಡ್ರ್ಯಾಗನ್ ಶೋ ಅಂತ ಹೇಳ್ತಾರೆ. ನೋಡಲಿಕ್ಕೆ ಎಷ್ಟೋ ಸಾವಿರಾರು ಜನ ಸೇರ್ತಾರೆ ನೈಟು. ಅಲ್ಲಿ ಮಾರ್ಕೆಟು ಸಹ ಇದೆ, ಒಳ್ಳೆ ಬೀಚ್ ಇದೆ. ಆಮೇಲೆ ಬುದ್ಧನ ಒಂದು ಲೇಡೀಸ್ ಪ್ರತಿಮೆ ಸಹ ಮಾಡಿದ್ದಾರೆ, ಲೇಡಿ ಬುದ್ಧ ಅಂತ ಹೇಳ್ತಾರೆ. ಅದು ಸಹ ಸಿಟಿ ಎಷ್ಟೊಂದು ಎತ್ತರ ಇದೆ, ಅದು ನೀವು ಎಷ್ಟೋ ದೂರದಿಂದ ಕಾಣಿಸ್ತಾ. ಹೌದಾ? ಆಮೇಲೆ ಈ ಬಾಣ ಹಿಲ್ಸ್ ಅಂದರೆ ಫ್ರೆಂಚ್ ಕಾಲನಿ ಆಗಿತ್ತು. ನೀವು ಆ ಬಾಣ ಹಿಲ್ಸಿಗೆ ಕೇಬಲ್ ಕಾರಲ್ಲಿ ಹೋಗಿ ಬರುವಂಥದ್ದು. ಆ ಕೇಬಲ್ ಕಾರಲ್ಲಿ ಹೋದ ತಕ್ಷಣ ನಿಮಗೆ ನೀವೆಲ್ಲೋ ದಾರಿ ತಪ್ಪಿ ಫ್ರಾನ್ಸಿಗೆ ಬಂದಿದ್ದೀರಾ ಅನಿಸ್ಬಿಡುತ್ತೆ. ಎಲ್ಲ ಫ್ರೆಂಚ್ ಆರ್ಕಿಟೆಕ್ಚರ್. ಇತ್ತೀಚೆಗೆ ಏನು ಕೃಷ್ಣಂ ಪ್ರಣಯ ಸಖಿ ಅಂಥದ್ದು ಒಂದು ಇವ್ರದ್ದೊಂದು ಪಿಕ್ಚರ್ ಬಂದಿದೆ, ಗಣೇಶ್ ಅವ್ರದ್ದು. ಅದರಲ್ಲಿ ಸಹ ಈ ಬಾಣ ಹಿಲ್ಸಲ್ಲಿ ಶೂಟಿಂಗ್ ಆಗಿದೆ. ಆ ಹಾಡು ಸೂಪರ್ ಹಿಟ್ ಸಹ ಆಗಿದೆ. ಅದು ಗಣೇಶ್, ಗೋಲ್ಡನ್ ಸ್ಟಾರ್ ಗಣೇಶ್. ಸೊ ಬಾಣ ಹಿಲ್ಸು ದನಾಂಗಲ್ಲಿ ಹೋಗ್ಬೇಕಂತ ನೋಡ್ಬೇಕು. ಇನ್ನೂ ಏನಂದರೆ ಹೋಯಾನ್ ಅಂತ ಹೇಳಿ, ನಿಮಗೆ ಈ ಬೋಟ್ ಸಣ್ಣ ಈ ನಾವು ತೆಪ್ಪ ಅಂತ ಹೇಳ್ತೀವಲ್ಲ ನಮ್ಮ ಕರ್ನಾಟಕ, ಅದೇ ಥರದ ಬೋಟಲ್ಲಿ ಟೂರ್ ಕರ್ಕೊಂಡು ಹೋಗ್ತಾರೆ ಬ್ಯಾಕ್ ವಾಟ್ರಲ್ಲಿ. ಆ ಬೆಟ್ ಅದರಲ್ಲಿ ನೀವು ಎಕ್ಸ್ಟ್ರಾ ಹಣ ಕೊಟ್ಟರೆ ನಿಮ್ಮನ್ನು ತಿರುಗಿಸ್ತಾರೆ ಆ ತೆಪ್ಪದಲ್ಲಿ. ಕೆಲವರಿಗೆ ತಲೆ ತಿರುಗಿದ್ರು ತಿರುಗ್ಬೋದು, ಹಾರಿಸ್ತಾರೆ ಆ ತೆಪ್ಪವನ್ನು. ನಾವು ಆ್ಯಕ್ಟಿವಿಟೀಸ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡೋರು ನೋಡ್ಬೋದು. ಆಮೇಲೆ ಈ ಕೆಲವೊಂದು ನಂಬಿಕೆಗಳು ನಮಗೂ ಅವ್ರಿಗೂ ಹೇಗಿದೆ ಅಂದರೆ, ಹೊಯ್ಯಾನಲ್ಲಿ ಒಂದು ಸ್ಟ್ರೀಟ್ ಇದೆ, ಎಲ್ಲ ಶಾಪಿಂಗ್ ಎಲ್ಲ ಸ್ಟ್ರೀಟು, ಪಕ್ಕದಲ್ಲಿ ರಿವರ್ ಇದೆ. ಆ ರಿವರನ್ನು ಅವರು ಹೋಲಿ ರಿವರ್ ಹೇಗೆ ಇದು ಮಾಡ್ತಾರೆ ಅಂತ ಹೇಳಿದರೆ, ನಾವು ಹೇಗೆ ಕೆಲವೊಂದು ನದಿಯಲ್ಲಿ ದೀಪವನ್ನು ತೇಲಿ ಬಿಡ್ತಾರೆ ನೋಡಿ, ಅದೇ ಅಲ್ಲೇ ಮಾಡ್ತಾರೆ ದೀಪವನ್ನು. ನೀವು ಸಂಜೆ ಹೊತ್ತಿ ನೋಡಿದರೆ ಸಾವಿರಾರು ದೀಪಗಳು ತೇಲ್ತಾ ಇರ್ತದೆ. ನೋಡಿ, ಕಲ್ಚರಲ್ ಕೂಡ ಕೆಲವೊಂದು ಸಾಮ್ಯತೆಗಳು ಹೆಂಗಿರುತ್ತೆ ಅಂತಲ್ಲ. ಅದಕ್ಕೆ ದನಾಂಗ್ ಮೋಸ್ಟ್ ವಿಸಿಟ್ ಮಾಡಲೇಬೇಕಾಗಿತ್ತು. ಇನ್ನೊಂದು ಬಂದರೆ ಇದೊಂದು ಸೆಕ್ಟರ್ ಅಂತ ಮಾಡ್ಕೊಳ್ತೀವಿ ನಾವು. ದನಾಂಗು, ಹೊಯಾನ್ ಮತ್ತು ದನಾಂಗ್ ಬೀಚು ಇವನ್ನೆಲ್ಲ ನೋಡ್ಕೊಂಡು ಬರುವಂಥದ್ದು. ಬಾಣ ಹಿಲ್ಸು, ಹೊಯ್ಯಾನ್, ಇದೊಂದು ಸೆಂಟರ್ ಮಾಡ್ಕೋತೀವಿ ದನಾಂಗ್. ಅಂದರೆ ಇನ್ ಬಿಟ್ವೀನ್ ಹೇಗೆ ಅಂತ ಹೇಳಿದರೆ ಫ್ಲೈಟ್ ಕನೆಕ್ಟಿವಿಟಿ ಮಾಡ್ಕೋಬೇಕಾಗ್ತದೆ. ಆಮೇಲೆ ಮತ್ತೊಂದು ಬಂದು ಸಿಟಿ ಬಂದು ಸೇಯ್ಗಾಂವ್ ಅಂತ ಹೇಳ್ತಿದ್ವಿ ಮುಂಚೆ. ಸೇಯ್ಗಾಂವ್ ಇವಾಗಲೂ ಆ ಏರ್ಪೋರ್ಟು SGN ಅಂತಲೇ ಇದೆ ಅದರ ಕೋಡು. ಆದರೆ ನಗರವನ್ನು ಅವರು ಹೇಗೆ ನಮ್ಮ ದೇಶದಲ್ಲಿ ಗಾಂಧಿನಗರ ಈ ಥರ ಹೆಸರೆಲ್ಲ ಚೇಂಜ್ ಮಾಡಿದಾರಲ್ಲ, ಹಾಗೆ ಈ ಸೇಯ್ಗಾಂವ್ ಸಿಟಿಯನ್ನು ಸಹ ಹೊಚಿಮಿನ್ ಸಿಟಿ ಅಂತ ಚೇಂಜ್ ಮಾಡಿದ್ದಾರೆ. ಹೌದು, HCMC ಅಂತ ಹೇಳ್ತಾರೆ ಶಾರ್ಟಾಗಿ. ಹೊಚಿಮಿನ್ ಅವನ ಹೆಸರು, ಸಿಟಿ ಅಂತ. ಅವನು ಫ್ರೀಡಮ್ ಫೈಟರ್. ಅಲ್ಲಿ ಸಹ ಹೊಚಿಮಿನ್ ಸಿಟಿಯನ್ನು ಆಧಾರವಾಗಿ ಇಟ್ಕೊಂಡು ವಿಶ್ವದಲ್ಲಿ ಒಂದು ಉದ್ದವಾದ ನದಿಗಳಲ್ಲಿ ಒಂದು ಮೆಕಾಂಗ್ ರಿವರ್ ಅಂತ, ಇದು ಸಮುದ್ರವನ್ನು ಸೇರುವಂಥ ಸ್ಥಳಕ್ಕೆ ಹೋಗ್ತೀವಿ ನಾವು. ಇದು ಚೈನಾದಲ್ಲಿ ಹುಟ್ಟಿ ಕಾಂಬೋಡಿಯಾ, ಲಾವೋಸ್, ಥೈಲ್ಯಾಂಡ್ನ ಸೈಡಲ್ಲಿ ಬಂದು ಲಾಸ್ಟಲ್ಲಿ ಈ ವಿಯೆಟ್ನಾಂ ಬರ್ತದೆ. ಅತಿ ಉದ್ದವಾದ ನದಿಗಳಲ್ಲಿ ಅದು ಒಂದು ಸ್ಥಾನ ಇದೆ, ಮೆಕಾಂಗ್ ರಿವರ್. ಈ ಮೆಕಾಂಗ್ ರಿವರ್ ಡೆಲ್ಟಾ ಅಲ್ಲಿ ನಾವು ಹೋಗಿ ಮೆಕಾಂಗ್ ರಿವರ್ ಸುತ್ತದ ನೀವು ಅಲ್ಲಿ ತೆಂಗನ್ನು ಒಳ್ಳೆ ಯೂಸ್ ಮಾಡ್ಕೊಂಡಿದ್ದಾರೆ. ತೆಂಗು ಚಾಕ್ಲೇಟ್ ಇರ್ಬೋದು. ಆಮೇಲೆ ತೆಂಗುವಿನ ಯಾವುದು ನಾವು ಹಿಂದೆಲ್ಲ ಚಿಕ್ಕನ್ನಲ್ಲಿ ನೋಡಿದ್ದೀವಿ, ತೆಂಗಿನ ಗರಟೆ ಇದೆಯಲ್ಲ ಅದನ್ನು ಸೌಟ್ ಮಾಡ್ತಾಯಿದ್ರು ನಮ್ಮ. ಈ ಸೌಟು ಆಮೇಲೆ ಏನು ಸಣ್ಣ ಸ್ಪೂನು ಎಲ್ಲ ತೆಂಗಿನಲ್ಲಿ ಕಲಾಕೃತಿಯಲ್ಲಿ ಮಾಡಿದ್ದಾರೆ. ಅಲ್ಲಿ ಇದು ತೆಂಗಿನ ಚಾಕ್ಲೇಟು ಅದು ಹೌದು. ನೀವು ಗ್ರೈಂಡಿಂಗ್ ಮಿಷನ್ನಿಗೆ ಹಾಕಿದಾಗೆ ಅಲ್ಲಿ ತಿರುಗಿಸ್ತಾ ಇರ್ತಾರೆ, ಅದನ್ನು ನೋಡೋದೇ ಒಂದು ಅದ್ಭುತ. ಅದು ಒಂಥರ ಒಂದು ಸೈಡ್ ಸೀಯಿಂಗು. ಆಮೇಲೆ ಅಲ್ಲೇ ಒಂದು ಗಿಟಾರ್ ಕೊಯ್ತಾ ಇರ್ತಾನೆ, ಅಲ್ಲೇ ಒಂದೆಷ್ಟು ಲೋಕಲ್ ಫ್ರೂಟ್ಸ್ ತಂದುಕೊಟ್ಟು ಅದೊಂದು. ಅಂದರೆ ಟೂರಿಸಮನ್ನು ಯಾವ್ಯಾವ ಥರದಲ್ಲಿ ಮಾಡಬಹುದು ಅನ್ನೋದಕ್ಕೆ. ಆಮೇಲೆ ಆ ಒಂದು ಸಣ್ಣ ಈ ಕಾಲುವೆ ಥರ ಇರ್ತದೆ,
ಒಂಥರ ಭಾಳ ಪಿಕ್ಚರಸ್ ಇದೆ. ಅದರಲ್ಲಿ ಫೋಟೋ ತೆಕ್ಕೊಳ್ಳೋದೇ ಒಂದು ಅದ್ಭುತ. ಹೌದು ಅಕ್ಕಪಕ್ಕದಲ್ಲಿ ತಾಳೆಗರಿಗಳದ್ದು ಕ್ಯಾನಲ್ ಇರ್ತದೆ. ಇದು ಒಂದು ಮೆಕಾಂಗ್ ಡೆಲ್ಟಾ, ಅಲ್ಲಿ ಬುದ್ಧ ಟೆಂಪಲ್ ಎಲ್ಲ ಇದೆ. ಇನ್ನೊಂದು ವಿಯೆಟ್ನಾಂ ಅಮೇರಿಕಾ ವಾರ್, ಹೌದೌದು, ಅದನ್ನು ಎಲ್ಲರೂ ಕೇಳಿರ್ತಾರೆ. ಅದು ಏನು ಅಂತ ಹೇಳಿದರೆ ಈ ಕುಚಿ ಟನಲ್ ಅಂತ ಹೇಳ್ತಾರೆ. ಕುಚಿ ಟನಲ್ ಅಂತ ಈ ಸೇಗಾವಿಗೆ ಭಾಳ ಹತ್ತಿರ ಕುಚಿ ಟನಲ್. ಹೌದು, ನೀವು ಅಲ್ಲಿಗೆ ಹೋದವಾಗ ಅದ್ಭುತ. ನೀವು ಎಲ್ಲಿ ಕೆಳಗೆ ಇದು ಆ ಟನಲ್ ಒಳಗಡೆ ಕಾಲು ಹಾಕ್ತಿರೋ ಹಂಗೆ ಇರ್ತದೆ. ಯಾಕೆ ಅಂತ ಹೇಳಿದರೆ ಅವಾಗ ಈ ಗೆರಿಲ್ಲಾ ವಾರ್ ಶಿವಾಜಿಯಿಂದ ಕಲ್ತಿದ್ದು ಅಂತ ಅವರು ಯಾವುದೋ ಒಂದು ಇದರಲ್ಲಿ ಒಬ್ಬರ ಹೇಳಿದ್ದಾರೆ. ಶಿವಾಜಿ ನಾವು ಚಿತ್ರಗಳಲ್ಲೆಲ್ಲ ನೋಡ್ತೀವಿ, ಯಾವ್ಯಾವುದೋ ಥರದ ಮೇಲ್ಗಡೆಯಿಂದ ಅಟ್ಯಾಕ್ ಮಾಡೋದು ಈ ಥರ. ಈ ಅಮೇರಿಕನ್ ಸೈನಿಕರು ಬಂದಾವಾಗ ಅವರಿಗೆ ಇವ್ರೇನು ಮಾಡ್ತಾಯಿದ್ರು, ಈ ಭೂಮಿಯ ಅಡಿಗಡೆ ಸಣ್ಣ ರೀತಿಯ ರಂಧ್ರ ಕೊರೆದು ಟನಲ್ ಥರ ಮಾಡಿಕೊಂಡು ಅದರ ಕೆಳಗಡೆ ಈ ಏನು ಮರದ ಎಲೆಗಳನ್ನೆಲ್ಲ ಅದರ ಮೇಲೆ ಹಾಕ್ಕೊಂಡು ಅವ್ರ ಮನಸ್ಸಲ್ಲೇನೋ ನಾವು ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ, ಅಲ್ಲೇ ಅವನನ್ನು ತೆಗೆದು ಹಿಡಿದು ಕೊಂದು ಬಿಡ್ತಾಯಿದ್ರು ಸೋಲ್ಜರ್. ಅಮೇರಿಕವನ್ನೇ ಭಯಪಡಿಸಿದ್ರು. ಇದಕ್ಕೆ ನಾನು ಸಾಕ್ಷಿಯಾಗಿ ಏನು ಅಂತ ಹೇಳಿದರೆ, ನಾನು ಲಾಸ್ಟ್ ಟೈಮ್ ವಾಷಿಂಗ್ಟನ್ನಿಗೆ ಹೋದವಾಗ ಅಮೇರಿಕದ ಸೈನಿಕರು ವಿಯೆಟ್ನಾಂ ವಾರಲ್ಲಿ ಮಡಿದವರಿಗೋಸ್ಕರ ಒಂದು ದೊಡ್ಡ ಒಂದು ಸ್ಮಾರಕವನ್ನೇ ಮಾಡಿದ್ದಾರೆ. ಅಂದರೆ ಅವರವರ ಹೆಸರು ಹಾಕಿ ಅಲ್ಲಿ ಇದು ಮಾಡಿದ್ದಾರೆ. ಅಂದರೆ ಎಷ್ಟು ಅಂಥ ದೊಡ್ಡ ದೇಶವನ್ನು ವಿಯೆಟ್ನಾಂ ಹೆಂಗೆ ಫೇಸ್ ಮಾಡ್ತದೆ ಈ ಗೆರಿಲ್ಲಾ ವಾರ್ ತಂತ್ರಜ್ಞಾನ, ಅದು ನೋಡ್ಬೋದು. ಅದರ ಸ್ಮಾರಕಗಳನ್ನೆಲ್ಲ, ಅದರ ಪಳೆಯುಳಿಕೆಗಳನ್ನೆಲ್ಲ ನೋಡ್ಬೋದು ಅಲ್ಲಿ. ಹೇಗೆ ಆಯಿತು ವಾರ್ ಆಗಿದ್ದ ಜಾಗ ಅದನ್ನೆಲ್ಲ ತೋರಿಸ್ತಾರೆ. ಆಮೇಲೆ ಅದನ್ನು ಅಲ್ಲಿ ಸೌಂಡ್ ಆ್ಯಂಡ್ ಲೈಟ್ ಶೋ ಇದೆಲ್ಲ ಅಲ್ಲ, ಒಂದು ಲೈಟ್ ಇದರಲ್ಲಿ ಸ್ಕ್ರೀನಲ್ಲಿ ನಮಗೆ ಯಾವ್ಯಾವ ಥರದಲ್ಲಿ ಇದಾಯಿತು ಅಂತ ಹೇಳ್ತಾರೆ. ಹಾಗೆ ಈ ಹೊಚಿಮಿನ್ ಸಿಟಿಯಲ್ಲಿ ದೊಡ್ಡ ಮ್ಯೂಸಿಯಂ ಮಾಡಿದ್ದಾರೆ. ಈ ವಾರಿನಲ್ಲಿ ಏನು ಯೂಸ್ ಮಾಡಿದ್ದಾರೆ, ಅಮೇರಿಕದವ್ರ ಬಟ್ಟೆ ಏನು, ಇವ್ರ ಬಟ್ಟೆ ಏನು, ಅದು ಇದು ಶೂ, ವೆಪನ್ಸು, ಯಾವ ಬರ್ಜಿಯಲ್ಲಿ ಕೊಂದಿದ್ದಾರೆ, ಇದರಲ್ಲಿ ಕೊಂದಿದ್ದಾರೆ, ಎಲ್ಲ ಅದರದ್ದು ಯಾವ ಥರ ರಾತ್ರಿ ಹೊತ್ತು ಬೇಸಾಯ ಮಾಡ್ತಿದ್ರೆ ಅಂತ ಊಟಕ್ಕೆ ಬೇಕಲ್ಲ. ಆ ಸ್ಟೋರಿ ಕೇಳಿದ್ರೆ ನಮ್ಗೆ ರಾತ್ರಿ ಹೊತ್ತು ಬೇಸಾಯ ಮಾಡ್ತಾಯಿದ್ರು. ರಾತ್ರಿ ಇವರು ಹಗಲಲ್ಲಿ ನೋಡಿದಾಗ ಏನೂ ಇಲ್ಲ, ರಾತ್ರಿ ಹೊತ್ತು ಎಲ್ಲ ನೋಡಿದರೆ ಬೆಳಿಗ್ಗೆ ಬರುವಾಗ ನಾಟಿ ಎಲ್ಲ ಆಗಿ ಇರ್ತದ್ದು. ಅದು ಸ್ಟೋರಿ ನೋಡಿದರೆ ರೋಮಾಂಚನ. ಇದು ವಿಯೆಟ್ನಾಂ ಅನ್ನೋದು ಅದ್ಭುತ. ಇನ್ನೂ ಒಂದಿದೆ, ಒಂದು ಐಲ್ಯಾಂಡು ಪುಕಾಕ್ ಅಂತ ಐಲ್ಯಾಂಡ್. ಈ ಪುಕಾಕ್ ಐಲ್ಯಾಂಡು ಏನಿಲ್ಲ ಏನಿದೆ ಅಂತ ಎಲ್ಲ ರೀತಿಯ ಅಟ್ರಾಕ್ಟಿವ್ ಇದಕ್ಕೆ ಅಲ್ಲಿ ಇದೆ. ಅದಕ್ಕೆ ಈ ಪುಕಾಕ್ ಐಲ್ಯಾಂಡ್ ಮಾತ್ರ ಹೋಗೋದಾದರೆ ವಿಯೆಟ್ನಾಂ ವೀಸಾನೂ ಬೇಡ ಆಗ್ತದೆ. ಹೌದಾ? ಹೌದು. ಅಂದರೆ ಅದು ಥೈಲ್ಯಾಂಡ್ ಅವರು ನಮ್ಮದು ಅಂತ, ಇವರು ನಮ್ಮದು ಅಂತ ಇದ್ರು ಅಂತ ಹೇಳಿ. ಆ ಪುಕಾಕ್ ಅನ್ನೋಂಥ ಐಲ್ಯಾಂಡಲ್ಲೇ ನಿಮಗೆ ಎಲ್ಲ ರೀತಿಯ ವೆರೈಟೀಸ್ ಆಫ್ ಅಟ್ರಾಕ್ಷನ್ಸು, ಆಮೇಲೆ ಕೇಬಲ್ ಕಾರು ಮತ್ತು ಎಲ್ಲ ಇದು ವ್ಯವಸ್ಥೆನೂ ಇದೆ. ಹಾಗೆ ಈಗ ವಿಯೆಟ್ನಾಂಗೆ ಯಾಕೆ ಹೋಗಬೇಕು ಅನ್ನೋದು ಹೇಳಿದೆ, ಪ್ಲೇಸಸ್ ಹೇಳಿದೆ. ಆದರೆ ವಿಯೆಟ್ನಾಮಲ್ಲಿ ನಿಮಗೆ ಒಳ್ಳೊಳ್ಳೆ ವ್ಯವಸ್ಥೆ ಇದೆ. ನೀವು ಯಾವತ್ತೂ ಅಲ್ಲಿ ವಿಯೆಟ್ನಾಮ್ಗೆ ಹೋದರೆ ಬಜೆಟ್ ಕೆಟ್ಟರಿಗೆ ಹೋಗಬೇಡಿ. ಅಡಿಗಾಸ್ ಯಾತ್ರದಲ್ಲೇ ಬ್ರ್ಯಾಂಡೆಡ್ ಹೋಟೆಲ್ ಕೊಡ್ತೀವಿ, ಒಳ್ಳೆ ಕ್ರೂಸ್ ಕೊಡ್ತೀವಿ, ಪ್ರೀಮಿಯಂ ಕ್ರೂಸ್ ಕೊಡ್ತೀವಿ. ಪ್ರೀಮಿಯಂ ಕ್ರೂಸ್ ಹಾಲಂಗ್ ಬೇಯಲ್ಲಿ ಅಲ್ಲಿ ಬಹಳ ಇಂಪಾರ್ಟೆಂಟ್. ಹೌದು. ಆಮೇಲೆ ಒಳ್ಳೊಳ್ಳೆ ಹೋಟೆಲ್ ಕೊಡ್ತೀವಿ, ಕಾಂಟಿನೆಂಟಲ್ ಬ್ರೇಕ್ಫಾಸ್ಟ್, ಲಂಚ್ ಡಿನ್ನರ್ಗೆ ಏನೂ ತೊಂದರೆ ಇಲ್ಲ. ಇಂಡಿಯನ್ ಲಂಚ್ ಒಳ್ಳೊಳ್ಳೆ ಇಂಡಿಯಾದಕ್ಕಿಂತ ಚಂದವಾಗಿ ಅಡುಗೆ ಮಾಡಿ ಹಾಕ್ತಾರೆ. ಒಳ್ಳೊಳ್ಳೆ ಸ್ಟಾರ್ಟರು, ವಡೆ, ಅದು ಇದು, ಬಜ್ಜಿ ಎಲ್ಲ ಮಾಡಿಕೊಡ್ತಾರೆ. ನಾನ್ ವೆಜ್ ಪ್ರಿಯರಿಗಂತೂ ಸಮುದ್ರ ಹತ್ತಿರದಲ್ಲೇ ಇದೆ. ಫಿಶ್ ಆಗಲಿ ಏನೂ ತೊಂದರೆ ಇಲ್ಲ, ಫುಡ್ಡಿಗೆ ಏನು ತೊಂದರೆ ಇಲ್ಲ. ವೆಜಿಟೇರಿಯನ್ಸ್ ಆಗಲಿ ನಾನ್ ವೆಜಿಟೇರಿಯನ್ಸ್ ಆಗಲಿ, ಇವನ್ ಪ್ಯೂರ್ ವೆಜಿಟೇರಿಯನ್ಸ್ ಆದರೂ ಗುಜರಾತಿ ರೆಸ್ಟೋರೆಂಟ್ ವೆಜ್ ಅಂತಲೇ ಇದೆ. ಓಹೋ. ಸೊ ಆ ಥರ ಏನೂ ತೊಂದರೆ ಇಲ್ಲ, ನಾನ್ ವೆಜ್ ಏನು ತೊಂದರೆ ಇಲ್ಲ. ಹೌದು, ಫುಡ್ಡು ತೊಂದರೆ ಇಲ್ಲ. ಇಂಡಿಯನ್ ಫುಡ್ ಸಿಗ್ತದೆ, ಒಳ್ಳೆ ಕಣ್ಣಿಗೆ ತಂಪಾದಂಥ ಸೈಟ್ ಸೀಯಿಂಗ್ ಸಿಗ್ತದೆ. ಆಮೇಲೆ ಇನ್ನೊಂದು ಒಳ್ಳೆ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಇದೆ. ಆಮೇಲೆ ಏನಂತ ಹೇಳಿದರೆ, ಯಾವುದೇ ನೀವು ಕಸ್ಟಮೈಸ್ ಟೂರ್ ತೊಗೊಳ್ಳಿ, ಏನೇ ತೊಗೊಳ್ಳಿ, ನಿಮಗೆ ಒಂದು ಗೈಡ್ ಕೊಡ್ತೇವೆ. ಯಾಕೆಂದರೆ ಅಲ್ಲಿ ಡ್ರೈವರು ಅವರು ಓಡಿಸೋದಷ್ಟೇ ಗೊತ್ತಿರ್ತದೆ, ಅವನಿಗೆ ಬೇರೆ ಲ್ಯಾಂಗ್ವೇಜ್ ಗೊತ್ತಿರೋದಿಲ್ಲ. ಅದಕ್ಕಾಗಿ ನೀವು ಇಬ್ಬರೇ ಹೋದರೂ ನಾವು ಇಂಗ್ಲೀಷ್ ಸ್ಪೀಕಿಂಗ್ ಗೈಡ್ ಕೊಡ್ತೀವಿ ನಿಮಗೆ. ಕಸ್ಟಮೈಸಿಗೂ ಕೊಡ್ತೀವಿ, ಇಬ್ಬರು ಹೋದ್ರೂ ಕೊಡ್ತೀವಿ. ಅವ್ನು ಬೆಳಿಗ್ಗೆ ಬಂದು ಪಿಕಪ್ ಮಾಡ್ತಾನೆ, ಸೈಟ್ ಸೀಯಿಂಗ್ ಎಲ್ಲ ತೋರಿಸ್ತಾನೆ, ನಿಮ್ಗೆ ಗೈಡೆನ್ಸ್ ಮಾಡಿ ತಂದು ಬಿಡ್ತಾನೆ. ಫ್ಯಾಂಟಾಸ್ಟಿಕ್. ಆಮೇಲೆ ಅಲ್ಲಿ ಟಿಪ್ಸ್ ಎಲ್ಲ ಕಂಪಲ್ಸರಿ, ಯಾರಿಗೇ ಆಗಲಿ, ಡ್ರೈವರ್ ಆಗಲಿ, ಗೈಡ್ ಆಗಲಿ, ಇಂತಿಷ್ಟು ಅಂತ $3 ಹೀಗೆ $4 ಟಿಪ್ಸ್ ಇರ್ತದೆ. ಅದು ಎಲ್ಲ ನಾವು ಪ್ಯಾಕೇಜಲ್ಲಿ ಕೆಲವು ಪ್ಯಾಕೇಜಲ್ಲೆಲ್ಲ ಇನ್ಕ್ಲೂಸಿವ್ ಆಗಿದೆ. ಆಮೇಲೆ ಒಂದು ವೀಸಾ ಇದೆ, ಒಂದು $35 15 ಮುಂಚೆ ಮಾಡಿದರೆ ಆಮೇಲೆ ಇದಾಗ್ತದೆ. ಎಷ್ಟು ದಿವಸ ಐಡಿಯಲ್ ಸರ್ ವಿಯೆಟ್ನಾಂ ಹೋಗೋದು? ವಿಯೆಟ್ನಾಂ ಹೋಗಲಿಕ್ಕೆ ನೋಡಿ, ದನಾಂಗಿಗೆ 3 ದಿನ 3 ನೈಟ್ 4 ಡೇಸ್ ತೊಗೊಳ್ಬೇಕು.
ಹೊಚಿಮಿನ್ ಸಿಟಿ 3 ನೈಟ್ 4 ಡೇಸ್, ಆಮೇಲೆ ಸಾಪ ಒಂದು 3 ನೈಟ್ 4 ಡೇಸ್, ಯಾವುದೇ ಆದರೂ ಇವನ್ ನಿಂಬಿನ್ ಈ ಹೊನಾಯಿ ಆದರೂ 3 ನೈಟ್ 4 ಡೇಸ್, ಪುಕಾಕಿಗಾದರೆ 4 ನೈಟ್ 5 ಡೇಸ್ ತೊಗೊಳ್ಳೋದು ಉತ್ತಮ ಅಂತ ಹೇಳ್ತೀನಿ. ನೀವು ಕಸ್ಟಮೈಸ್ ಟೂರ್ ತೊಗೊಳ್ಬೋದು, ಗ್ರೂಪ್ ಟೂರ್ ತೊಗೊಳ್ಬೋದು, ಫಿಕ್ಸೆಡ್ ಡಿಪಾರ್ಚರ್ ಅಂತ ನಾವು ಸೇರಿಸಿ ಮಾಡ್ತೀವಿ. ಒಂದು ಅದ್ಭುತವಾದಂಥ ಪ್ರವಾಸ. ಇನ್ನೂ ಒಂದು ಏನು ಹೇಳಬೇಕು ಅಂದರೆ, ಹೊಸದೊಂದು ನಮ್ಮ ಭಾರತೀಯರಿಗೆ, ಅದು ಬೆಂಗಳೂರಿನವರಿಗೆ ಅನುಕೂಲ ಮಾಡಿದ್ದೇನೆಂದರೆ, ಈಗ ವಿಯೆಟ್ನಾಮಿಂದ ವಿಯೆಟ್ ಏರ್ವೇಸ್ ಬಿಟ್ಟಿದ್ದಾರೆ. ಮುಂಚೆ ನಾವು ಯಾವುದು ಥೈಲ್ಯಾಂಡು, ಮಲೇಷ್ಯಾ ಅಥವಾ ಬ್ಯಾಂಕಾಕ್ ಥ್ರೂ ನಾವು ಫ್ಲೈಟಿಗೆ ಹೋಗಬೇಕಾಗಿತ್ತು. ಈಗ ಬೆಂಗಳೂರಿನಿಂದ ಹನಾಯಿಗೆ ನೇರ ಸಂಪರ್ಕ ಇದೆ. ನೇರ, ಹೌದು. ಮತ್ತು ಬಹಳ ನೀವು ಅದನ್ನು ಸಾಕಷ್ಟು ಮುಂಚಿತವಾಗಿ ಮಾಡಿಕೊಂಡ್ರೆ 60-70 ಸಾವಿರಕ್ಕೆಲ್ಲ ಒಳ್ಳೆ ಫ್ಲೈಟ್ ಸಿಗ್ತದೆ. ಮುಂಚೆ ನಾನು ಸ್ಟಾರ್ಟಿಂಗಲ್ಲಿ ಒಂದು 15 ವರ್ಷದ ಹಿಂದೆಲ್ಲ ಹೋಗುವಾಗ ಆವಾಗ ನಾನು 1-1.25 ಲಕ್ಷ ಆ ಟೈಮಲ್ಲೇ ಕೊಟ್ಟಿದ್ದೇನೆ. ಈಗ ನಮ್ಮ ಬೆಂಗಳೂರಿಗೆ ಎಷ್ಟು ನಾನು ಹೇಳಿದೆ ನಿಮಗೆ, ಮಾರಿಷಸ್ದು ಅಷ್ಟೇ, ಇದು ಅಷ್ಟೇ, ಆಮೇಲೆ ಕಠ್ಮಂಡುಗೂ ಸಹ ನೇರ ಸಂಪರ್ಕ. ಬೆಂಗಳೂರಿನಿಂದ ನಮಗೆ ಒಳ್ಳೊಳ್ಳೆಯ ವಿಮಾನಗಳು ಬರೋದ್ರಿಂದ ಬೆಂಗಳೂರಿನ ಏನು ಕರ್ನಾಟಕದ ನಮ್ಮ ಯಾತ್ರಿಕರಿಗೆ, ಪ್ರವಾಸಿಗರಿಗೆ ಬಹಳಷ್ಟು ಅನುಕೂಲ ಆಗ್ತಾ ಇದೆ. ಆದರೆ ಒಂದು ಏನಂದರೆ ನನ್ನ ರಿಕ್ವೆಸ್ಟು, ಎಲ್ಲ ಸ್ವಲ್ಪ ಸಾಕಷ್ಟು ಮುಂಚಿತವಾಗಿ ಮಾಡಿದರೆ ನಾವು ಆದಷ್ಟು ಒಳ್ಳೆ ಸರ್ವಿಸ್ ಕೊಡಲಿಕ್ಕೆ, ಒಳ್ಳೆ ಒಂದು ವಿಯೆಟ್ನಾಂ ಅಂತ ಹೇಳಿದರೆ ನಿಮಗೆ ಅದ್ಭುತವಾದ ಗ್ರೂಪ್ ಟೂರ್ ಮಾಡಿಕೊಡ್ತೀವಿ ಅಂತ ನಾನು ಈ ಮೂಲಕ ಹೇಳ್ಬೋದು. ನಿಜ ಕೂಡ, ದೇಶ ವಿದೇಶ ಸುತ್ತಾಡಬೇಕು ಅನ್ನೋರು ಸ್ವಲ್ಪ ಮುಂಚಿತವಾಗಿ ಪ್ಲ್ಯಾನ್ ಮಾಡಿದ್ರೆ ಒಂದು ಪ್ರೈಸಲ್ಲೂ ಅನುಕೂಲ ಆಗುತ್ತೆ, ಕ್ವಾಂಟಿಟಿನೂ ಎಲ್ಲನೂ ಸಿಗುತ್ತೆ ಅಂತ ಹೇಳ್ತೀರಾ ಅಲ್ವಾ? ಸೊ ನಮ್ಮ ವೀಕ್ಷಕರಿಗೆ ಇಷ್ಟೊತ್ತು ವಿಯೆಟ್ನಾಂ ಪ್ರವಾಸವನ್ನು ಭಾಳ ಅದ್ಭುತವಾಗಿ ತೋರಿಸ್ಕೊಟ್ಟಿದ್ದೀರಾ. ಇನ್ನು ಹೋಗಲಿಕ್ಕೆ ಮಾತ್ರ ವೀಕ್ಷಕರು ಬಾಕಿ ಇದೆ ಅಂತ ಹೇಳ್ತಾ, ವಿಯೆಟ್ನಾಂನ ಸ್ವಾರಸ್ಯಗಳ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮತ್ತು ಒಳನೋಟಗಳನ್ನು ಕೊಟ್ಟಿದ್ದೀರಾ. ಅದಕ್ಕಾಗಿ ಧನ್ಯವಾದಗಳು. ವೀಕ್ಷಕರು, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ಅಡಿಗಾಸ್ ಯಾತ್ರಾ ಯೂಟ್ಯೂಬ್ ಚಾನಲನ್ನು ತಪ್ಪದೆ ಮಿಸ್ ಮಾಡದೆ ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು.